ಅಕ್ಷಯ್ ಖನ್ನಾಗೆ ಆಲ್ಮೋಸ್ಟ್ ಇಲ್ಲೆಲ್ಲ ವೂಂಡ್ ಆಗಿರುತ್ತೆ, ಗಾಯ ಆಗಿರುತ್ತೆ, ಇಲ್ಲೆಲ್ಲ ಶೂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಲಾಸ್ಟ್ ಒಂದು ಕೊನೆಯ ಉಸಿರು ತಗೊಳ್ಳೋ ಒಂದು ಇನ್ಸಿಡೆಂಟಲ್ಲಿ ಇಮ್ಮಿಡಿಯೇಟ್. ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಧುರಂಧರ್ ಮೂವಿಗೆ ಮಾತಾಡ್ತೀನಿ. ಆಲ್ರೆಡಿ ಹಿಟ್ ಆಗಿದೆ, ಸೆಕೆಂಡ್ ಪಾರ್ಟ್ ರಿಲೀಸ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಧುರಂಧರ್ ಫಸ್ಟ್ ಪಾರ್ಟಲ್ಲಿ ನಾನು ಒಂದು ಶಾರ್ಟ್ ಬಗ್ಗೆ ಮಾತಾಡ್ತೀನಿ ಪರ್ಟಿಕ್ಯುಲರಾಗಿ. ಯಾಕಂತಂದರೆ ನಿಮ್ಮೆಲ್ಲರಿಗೂ ಆಲ್ರೆಡಿ ನೋಡಿರ್ತಾರೆ ಧುರಂಧರ್ ಫಸ್ಟ್ ಪಾರ್ಟು. ಸೊ ರಣವೀರ್ ಸಿಂಗ್ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಅಕ್ಷಯ್ ಖನ್ನಾ ಮೇನ್ ವಿಲನ್, ಸೊ ಅವನನ್ನು ಹೆಂಗಾದರೂ ಮಾಡಿ ಸಾಯಿಸಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನಲ್ಲಿ ಒಂದು ಸೀಕ್ವೆನ್ಸ್ ಸೀನ್ ಇದೆ. ಅದರಲ್ಲಿ ಅಫ್ಕೋರ್ಸ್ ಅವನ ಗೋಲ್ನ ಅಚೀವ್ ಮಾಡ್ತಾನೆ ರಣವೀರ್ ಸಿಂಗು. ಅಕ್ಷಯ್ ಖನ್ನಾ ಇನ್ನೇನು ಆಲ್ಮೋಸ್ಟ್ ಇನ್ನೇನು ಸಾಯ್ತಾನೆ ಅನ್ನೋ ಒಂದು ಸಿಚುವೇಷನಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾನೆ. ಹಾಸ್ಪಿಟ್ಲಿಗೆ ಬಂದು ಒಂದು ಟೇಬಲ್ ಮೇಲೆ ಇನ್ನೇನು ಅವನು ಆಲ್ಮೋಸ್ಟ್ ಲಾಸ್ಟ್ ಬ್ರೆತ್ ತೊಗೋಬೇಕು ಅನ್ನೋ ಒಂದು ಟೈಮಲ್ಲಿ ಅಫ್ಕೋರ್ಸ್ ಅವನು ಸಾಯ್ತಾನೆ ಅಕ್ಷಯ್ ಖನ್ನಾ ವಿಲನ್ನು. ಅವನು ಪರ್ಟಿಕ್ಯುಲರ್ ಒಂದು ಸೀನಲ್ಲಿ ರಣವೀರ್ ಸಿಂಗು ಒನ್ ಆಫ್ ದಿ ಪ್ರೊಟಾಗನಿಸ್ಟ್ ಆಫ್ ದಿ ಧುರಂಧರ್, ಆ ಪರ್ಟಿಕ್ಯುಲರ್ ಮೈಂಡಲ್ಲಿ ಏನು ಓಡ್ತಾ ಇದೆ ಅನ್ನೋ ಒಂದು ಪರ್ಟಿಕ್ಯುಲರ್ ಒಂದು ಪರ್ಪಸ್ಗೆ ಒಂದು ಶಾರ್ಟ್ ಹಾಕಿದ್ದಾರೆ, ಇಲ್ಲಿ ಇಮೇಜ್ ಹಾಕಿದ್ದೀನಿ. ಆ ಶಾರ್ಟಲ್ಲಿ ಅಕ್ಷಯ್ ಖನ್ನಾ ಬಂದು ಟೇಬಲ್ ಮೇಲೆ ಕೂತ್ಕೊಂಡು ಒಂದು ಸಿಗರೇಟ್ ಸೇದ್ಕೊಂಡು ಕೂತ್ಕೊಂಡಿರೋಂಥ ಒಂದು ಸೀನ್, ಆರಾಮಾಗಿ ಕೂತ್ಕೊಂಡಿರೋಂಥ ಒಂದು ಸೀನ್. ಎರಡು ಪರ್ಸ್ಪೆಕ್ಟಿವ್ ಇದೆ ಇದಕ್ಕೆ. ಒಂದು, ರಣವೀರ್ ಸಿಂಗ್ ಮೈಂಡಲ್ಲಿ ಪ್ರೆಸೆಂಟ್ ಮೈಂಡಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ಅವನ ಶಾರ್ಟಲ್ಲಿ ತೋರಿಸಿದ್ದಾರೆ. ಅಂದರೆ ಲೈಕ್ ಅವನು ಸತ್ತ ಮೇಲೂ ಅವನಿಗೆ ಯಾವ ಥರ ಹಾಂಟ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಅಕ್ಷಯ್ ಖನ್ನಾ ಕ್ಯಾರೆಕ್ಟರ್. ಎರಡನೇದಿಂದ ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ಶಾಟ್ ವರ್ಕೌಟ್ ಆಗೋಲ್ಲ. ಯಾಕೆ ಅಂತಂದರೆ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡಿದಾಗ ಕರೆಂಟ್ ಮೊಮೆಂಟಲ್ಲಿ ಆ ಒಂದು ರಣವೀರ್ ಸಿಂಗ್ ಮೈಂಡಲ್ಲಿ ಏನು ನಡೀತಾ ಇದೆ ಒಳಗಡೆ ಇನ್ಸೈಡ್ ದಿ ಹೆಡ್, ಅದು ಹೊರಗಡೆ ಆ ಥರ ಒಂದು ಪರ್ಟಿಕ್ಯುಲರ್ ಶಾರ್ಟಲ್ಲಿ ತೋರಿಸಿದಾಗ ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ಬಂದಾಗ ಅದು ಇಟ್ಸ್ ನಾಟ್ ಅ ರೈಟ್ ಥಿಂಗ್ ಟು ಶೋ. ಯಾಕಂದರೆ ಒಂದು ಇನ್ಸಿಡೆಂಟಲ್ಲಿ ಇಮ್ಮಿಡಿಯೇಟಾಗಿ ಆ ಒಂದು ಕ್ಯಾರೆಕ್ಟರ್ಸ್ ಹೆಡ್ಡಲ್ಲಿ ಅಂದರೆ ರಣವೀರ್ ಸಿಂಗ್ ಮೈಂಡಲ್ಲಿ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಆ ಥರ ಒಂದು ಸಿಗರೇಟ್ ಸೇದೋದು ಅಥವಾ ಒಂದು ಆರಾಮಾಗಿ ಕೂತ್ಕೊಂಡಿರೋಂಥ ಒಂದು ಪರ್ಟಿಕ್ಯುಲರ್ ಸೀನ್ ಆಗಿರ್ಬೋದು. ಆಮೇಲೆ ಆ ಒಂದು ಶಾರ್ಟಲ್ಲಿ ನೋಡಿದಾಗ ನಮಗೆ ಲೆಫ್ಟ್ ಸೈಡು ಆ ಒಂದು ನೆರಳು ಕಾಣಿಸುತ್ತೆ, ಆ ಒಂದು ಹಾಸ್ಪಿಟಲ್ ಹಿಂದುಗಡೆ ಇರೋ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲೆಫ್ಟ್ ಸೈಡಲ್ಲಿ ಆ ನೆರಳು ಕ್ಯಾರೆಕ್ಟರ್ ಕೂತ್ಕೊಂಡಿರೋದು. ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ಬಂದಾಗ ಅದು ಎಲ್ಲೋ ಒಂದು ಕಡೆ ಫೇಲ್ ಆಗುತ್ತೆ ಆ ಒಂದು ಪ್ರೆಸೆಂಟೇಷನ್, ಆ ಒಂದು ಶಾರ್ಟ್ ಪ್ರೆಸೆಂಟೇಷನ್. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು.